ತಮಿಳುನಾಡು ಸಿಎಂ ಜಯಲಲಿತಾ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಂಡುಬಂದಿದ್ದು ಇನ್ನು 3 ದಿನಗಳಲ್ಲಿ ಐಸಿಯುನಿಂದ ಶಿಫ್ಟ್ ಆಗಲಿದ್ದಾರೆ. ಆಸ್ಪತ್ರೆಯ ಖಾಸಗಿ ಕೊಠಡಿಯಲ್ಲಿ ಚಿಕಿತ್ಸೆ ಮುಂದುವರಿಯಲಿದೆ. ಈಗಾಗಲೇ ಜಯಲಲಿತಾ ಅವರು ಶಿಫ್ಟ್ ಆಗಲಿರುವ ವಿಶೇಷ ಕೊಠಡಿಗೆ ಸಿದ್ಧತೆ ಕೂಡ ನಡೆದಿದೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ಚಿಕಿತ್ಸೆ ಎಲ್ಲಾ ರೀತಿಯಲ್ಲೂ ಯಶಸ್ವಿಯಾಗಿದ್ದು ಇನ್ನು 3 ವಾರಗಳಲ್ಲಿ ಜಯಲಲಿತಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಎನ್ನಲಾಗಿದೆ. 15 ಮಂದಿ ವಿಶೇಷ ತಜ್ಞ ವೈದ್ಯರು ನೀಡಿರುವ ಚಿಕಿತ್ಸೆಯಿಂದ ತಮಿಳುನಾಡು ಸಿಎಂ ಸಾಕಷ್ಟು ಚೇತರಿಕೆಯನ್ನು ಕಂಡಿದ್ದಾರೆ. ಅಕ್ಟೋಬರ್ 3ನೇ ವಾರದಲ್ಲೇ ಪ್ರಜ್ಞೆಗೆ ಮರಳಿರುವ ಜಯಲಲಿತಾ ಈಗ ತಮಗೆ ಏನು ಬೇಕು ಅನ್ನೋದನ್ನ ತಾವೇ ಬರ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಾವೇ ಊಟ ತಿಂಡಿ ಮಾಡ್ತಿದ್ದಾರೆ ಅಂತ ಇವೆ ಆಸ್ಪತ್ರೆಯ ಮೂಲಗಳು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.